10 ದಿವಸದಲ್ಲಿ 15 ಲಕ್ಷ ಮೇಲೆ ಹೋಗ್ತದೆ. ಇದಕ್ಕೆ ಯಾರು ಹೊಣೆ? ಈ ಖರ್ಚಿಗೆ ಇದು ಸರ್ಕಾರದ ನಮ್ಮ ಜನರ ತೆರಿಗೆಯ ಹಣವೇ ಖರ್ಚಾಗುವುದಲ್ಲದೆ ಇದನ್ನು ನಾವು ಉಳಿಸಿಕೊಡ್ಬೇಕು ಅಂತ ಹೇಳಿ ನಾವು ಎಲ್ಲರ ಪರವಾಗಿ ಎಲ್ಲ ಹಿಡೀರಿ ಶಾಸಕರು ಎಲ್ಲರೂ ನಾವು ಗೌರ್ಮೆಂಟಿಗೆ ಒಪ್ಪಿಗೆ ಕೊಡಬೇಕು. ರಾಜ್ಯಪಾಲರ ಮುಖಾಂತರ ಎಲ್ಲ ಪುನಃ ಇದರ ಸತ್ಯಾಂಶ ಏನಿದೆ ಇದುವರೆಗೆ ಇಲ್ಲದಿದ್ದದ್ದು, ಹೊಯ್ಸಳರ ಕಾಲದಲ್ಲಿ ಇಲ್ಲ, ವಿಜಯನಗರ ಕಾಲದಲ್ಲಿ ಇಲ್ಲ, ಮೈಸೂರು ಸಂಸ್ಥಾನ ಇಲ್ಲ, ಗರಗಿ ಸಂಸ್ಥಾನದಿಂದ ಇಲ್ಲ, ಬ್ರಿಟಿಷರಿಂದ, ಮೊಘಲರಿಂದ ಅಥವಾ ನಮ್ಮ 75 ವರ್ಷ ಆಡಳಿತದಲ್ಲಿಂದ ಕಲಂಕ ಬರಲಿಲ್ಲ. ಈಗ ಯಾಕೆ ಬರ್ತಾ ಇದೆ ಅಂತ ಹೇಳಿ ನ್ಯಾಯ ಕೊಡೋದು. ಮೇಡಮ್, ಈಗ ನಮಗೆ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾ ಟ್ರಯಲಿಂಗ್ ಅನ್ನು ನಿಲ್ಲಿಸಬೇಕಿದೆ. ಒಂದು ಒಮ್ಮಡಿಸಬೇಕಿಲ್ಲ, ಏನು ಬೇಕಾದರೂ ಜನರಲ್ಲಿ ಗೊಂದಲಗಳು ಮುಚ್ಚೇ ಇದೆ. ಇನ್ನೂ ನಿಮ್ಮ SIT ಯಾರಿಗೂ ಅಧಿಕೃತವಾಗಿ ಮಾಹಿತಿಯನ್ನು ಕೊಡಲಿಲ್ಲ. ಹಾಗಾಗಿ ಕೂಡ ಕೆಲವು ಮೀಡಿಯಾದಲ್ಲಿ 12 ಶವ ಅಸ್ಥಿಪಂಜರಗಳು ಸಿಕ್ಕಿವೆ ಅಂತ ಹೇಳಿ ಅಪಪ್ರಚಾರ ಆಗ್ತಾ ಇದೆ. ಮತ್ತೆ ದೇಶದಲ್ಲಿ ಮೊದಲ ಬಾರಿಗೆ ಒಬ್ಬ ಆರೋಪಿಯನ್ನ ಅವನ ವಕೀಲರಿಗೆ ಹೋಗಿ ಬಿಡ್ತಾ ಇದ್ದಾರೆ. ಮೊದಲು ತಲೆಬುರುಡೆ ತಂದ ಜಾಗದಲ್ಲಿ ಏನು ಅದನ್ನು ಹಾಜರು ಮಾಡಲಿಲ್ಲ, ಅದನ್ನು ಅಗಲಿಲ್ಲ. ಎಲ್ಲಿಂದ ತಲೆಬುರುಡೆ ಅನ್ನುವುದನ್ನು ಇನ್ನೂ ಜನರಿಗೆ ಯಾರಿಗೂ ಗೊತ್ತಿಲ್ಲ. ಇದನ್ನು ಯಾಕೆ ಈಗ ಆಗ್ತಿದೆ? ನಮಗೆ SIT ಬಗ್ಗೆ ಗೌರವಿದೆ, ಆದರೆ ಈ ತನಿಖೆ ಇನ್ನಷ್ಟು ಪಾರದರ್ಶಕವಾಗಿ ಆಗಬೇಕು. ಈ ಸೋಷಿಯಲ್ ಮೀಡಿಯಾ